ಆಗಲ್ಲ ಕಣೋ, ನನ್ ಕೈಲಿ ಆಗಲ್ಲ. ಯಾಕೆ ಬೇಬಿ ನನ್ ಮೇಲೆ ನಂಬಿಕೆ ಇಲ್ವಾ? ನಮ್ ತಾಯಣೆ ನಿಮ್ ತಾಯಣೆ ಇದೆಲ್ಲ ನನಗೆ ನಂಬಿಕೆ ಇಲ್ಲ. ನಮ್ ಕತೆನ ಯಾರಾದ್ರೂ ಸೀರಿಯಲ್ ಅವ್ರು ಕೊಟ್ಟಿದ್ರೆ ಇವಾಗ ನಂದು ನಿಂದು ಇರೋ ಸ್ಟೋರಿಗೆ 100 ಎಪಿಸೋಡ್ಸೇ ಆಗ್ಬಿಟ್ಟಿರೋದು. ಹಂಗಲ್ಲ ಬೇಬಿ, ನಮ್ ಕಥೆಲಿ ಇಷ್ಟು ಟರ್ನ್ಗಳೆಲ್ಲ ಜಾಸ್ತಿ. ಇವಾಗ ರತ್ನಕ್ಕಂದೆ ತಗೋ, ಅವ್ರ ಮದ್ವೆ ಯಾವಾಗ ಆಯ್ತದೆ ಅನ್ನೋದೇ ಕತೆ. ಇವಾಗ ಆಯ್ತು. ಇನ್ ರಾಣಿ ಅವಳು ಮದ್ವೆ ಆಗಿ ದೊಡ್ಡ ಮನೆಗೆ ಸೇರ್ಕೊಂಡು ನೆಮ್ಮದಿಯಾಗಿ ಅವಳ ಅನ್ನೋದೇ ಕತೆ. ಇನ್ ನಮ್ ಶಿವಬಾವ ಮತ್ತೆ ಪಾರ್ವಕ್ಕ ಅವ್ರಿಬ್ರದ್ದು ಮದ್ವೆ ಆಯ್ತು, ಮಕ್ಳು ಯಾವಾಗ ಆಯ್ತದೆ ಅನ್ನೋದೇ ಕತೆ. ಆದ್ರೆ ನಮ್ಮಿಬ್ರು ಕತೆ ಹಂಗಲ್ಲ. ಆ ಮೂಟೆ ಬಂದು ನಮ್ಮಿಬ್ರು ಕತೆ ಎಕ್ಕುಟ್ಟೋಗ್ಬಿಡೈತೆ. ಕತೆಗಳೆಲ್ಲ ಹೊಡಿಬೇಡ, ಇನ್ ಆಗತ್ತಾ ಆಗಲ್ವಾ ಅದನ್ನ ಹೇಳು. ನನಗ್ ಕಾಯಕ್ ಆಗಲ್ಲ ಸೀನಾ. ಏ ಬೇಬಿ, ಇನ್ ಮುಂದೆ ಕಾಯದ್ ಬೇಡ ಅಂತಾನೆ ಹೇಳಕ್ ಬಂದೆ. ಅಂದ್ರೆ ಮರ್ತು ಬಿಡ ಅಂತಾನಾ? ನನ್ ಮಗನೇ ನನ್ನ ನಂಬಿಸಿ ನನ್ ಹೊಟ್ಟೆ ಮಗು ಕೂರ್ಸಿ ಇವಾಗ ಮೋಸ ಮಾಡ್ತಿದ್ದಾನೆ ಅಂತ ಊರಿಗೆಲ್ಲ ಹೇಳ್ಕೊಂಡ್ ಬರ್ಲಿಲ್ಲ ಅಂದ್ರೆ ನನ್ನ ನಮ್ಮಪ್ಪನ್ ಮಗಳೇ ಅಲ್ಲ. ಯವ್ವ ತಾಯಿ ಓಸಿ ತಡ್ಕೋ, ನಾನು ಹೇಳೋದ ಕೇಳು. ಪಿಂಕಿ ಬೇಬಿ ಅಂತಿದ್ದವನು ಇವಾಗ ಯವ್ವ ತಾಯಿ ಅಂತಿದ್ಯಾ? ನನಗ್ ಗೊತ್ತಿತ್ತು ಕಣೋ, ಈ ಸಲ ನನಗ್ ಮೋಸ ಮಾಡ್ತೀಯ, ನನಗ್ ಗೊತ್ತು. ಹಂಗಲ್ಲ ಬೇಬಿ, ಓಸಿ ನಾನು ಹೇಳೋದ್ನ ಸಮಾಧಾನವಾಗಿ ಕೇಳು. ನಾನು ಹೇಳಕ್ ಬಂದಿದ್ದು ಎಲ್ಲ ವ್ಯವಸ್ಥೆನೂ ಮಾಡಿ ಬಂದಿದ್ದೀನಿ ಅಂತ. ಏನ್ ವ್ಯವಸ್ಥೆ? ನಾಳೆ ಆ ಮೂಟೆನ ಕರೆಸ್ತೀನಿ, ನೀನ್ ಮುಂದೆ ನಿಲ್ಲಿಸ್ತೀನಿ, ಎಲ್ಲಾನು ಹೇಳಿಸ್ತೀನಿ. ಆಗ್ಲಾರ ನಂಬ್ತೀಯ ಅಲ್ವಾ? ಆ ಮೂಟೆ ಏನಂತ ಹೇಳಿದ್ಲು? ಮದ್ವೆ ಆಗೋ ಗಂಟ ಸುಮ್ನೆ ಇರು, ಏನು ಬಾಯ್ ಬಿಡ್ಬೇಡ, ಮದ್ವೆ ಆದ್ಮೇಲೆ ನಾನೇ ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ಲಲ್ವಾ? ಇವಾಗ ಅವಳು ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ಲೇಬೇಕು, ನನ್ ಮಾತು ಕೇಳಲೇಬೇಕು. ಏನ್ ಕೇಳ್ಬೇಕು? ನಾನು ಆ ಮೂಟೆ ಹತ್ರ ಹೇಳ್ತೀನಿ. ಆಕ್ಚುಲಿ ಪಿಂಕಿ ಬಂದು ಸೀನನ್ನ ತುಂಬಾ ಲವ್ ಮಾಡ್ತಿದ್ಲು. ಆದ್ರೆ ಪಿಂಕಿ ಮತ್ತೆ ಸೀನಾ ಇಬ್ರು ಒಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಮಧ್ಯದಲ್ಲಿ ಕರಡಿ ತರ ಹಾರಿ ಮಾದಪ್ಪಣ್ಣ ಬಂದು ನಮ್ಮಿಬ್ರು ಮದ್ವೆ ಮಾಡಿಸ್ಬಿಟ್ರಿ. ಇದ್ರಿಂದ ಸೀನನ್ ಜೀವನ ಎಕ್ಕುಟ್ಟು ಹೋಯ್ತು ಅಂತ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಇದಕ್ಕೆ ಪರಿಹಾರ ಏನು ಅಂದ್ರೆ, ನೀವು ಪಿಂಕಿಗೆ ಮತ್ತೆ ಸೀನಿಗೆ ಮದ್ವೆ ಮಾಡಿಸ್ಬೇಕು ಅಂತ ನೀವು ಹೇಳ್ಕೊಡ್ತೀನಿ. ಅವಾಗ ಅವಳಲ್ಲಿ ಹೋಯ್ತಾಳೆ, ಹೋಗ್ಬಿಟ್ಟು ನಾನು ಹೆಂಗೆ ಹೇಳ್ಕೊಟ್ಟಿದ್ದೀನೋ ಹಂಗೆ ಹೇಳ್ತಾಳೆ. ಹಂಗೆ ಹೇಳಂಗ್ ನಾನು ಮಾಡೇ ಮಾಡ್ತೀನಿ. ಅವಳು ಹೇಳ್ತಾಳೆ ಈ ಸಲ ಕಪ್ ನಮ್ಗೆ. ನನಗ್ ಅವಳ ಮೇಲೆ ನಂಬಿಕೆನೇ ಇಲ್ಲ ಸೀನಾ. ಹಂಗಲ್ಲ ಬೇಬಿ, ನಂಬ್ಲೇಬೇಕು. ನೋಡು, ಈ ವಿಷಯನ ಅವಳು ಹೋಗಿ ಹೇಳಿದ್ರೇನೆ ಸರಿ. ಇಲ್ಲ ನಾನು ಹೋಗಿ ಹೇಳ್ದೆ ಅಂತ ಇಟ್ಕೋ, ನಮ್ಮಪ್ಪ ಕುಲ ಮೇಲೆ ಕಾಯಿಸಿರೋ ಮಚ್ಚೆತ್ಕ ಬಂದು ಅದಕ್ಕೆ ಖಾರದ ಮೆಣಸಿಕಾಯಿ ಆರ್ದು ಆಮೇಲೆ ಅದನ್ನ ತಗೊಬಂದ್ ಬೇಡ. ಅದಕ್ಕೆ ಅವಳು ಹೋಗಿ ಹೇಳಿ, ಸಂಕದಿಂದ ಬಂದ್ರೆ ತೀರ್ಥ ಅಲ್ವಾ? ಅದಕ್ಕೆ ಈ ಸಂಭ್ರಮಕ್ಕೆಲ್ಲ ಎಷ್ಟು ಟೈಮ್ ಹಿಡಿಯುತ್ತೆ ರಾಜ? ಅದು ಆಕ್ಚುಲಿ ಬೇಸಿಕಲಿ ಫಿಸಿಕ್ಸ್. ಅದು ಜಾಸ್ತಿ ಏನ್ ಟೈಮ್ ತಗೊಳಲ್ಲ. ನಾಳೆ ಬೆಳಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ನೋಡು ಬೇಬಿ, ಒಂದ್ ಮಾತು ಅಂತ ಹೇಳ್ತೀನಿ, ನೆನ್ಪಿಡ್ಕೋ. ಈ ಸಲ ಬ್ರಹ್ಮ ಬಂದ್ರು ನಾನು ನೀನು ಒಂದಾಗನ್ನ ತಪ್ಸಕ್ ಆಗಲ್ಲ. ಈ ಹೋಗಿದ್ದು ಬರೀ ಒಂದ್ ಜೀವ ಅಲ್ಲ ಬಾರು. ಆ ಹುಡುಗಿ ಯಾರ ಬೇಕು ದೂರ್ ಕೊಡ್ಬೇಕು ಅಂತ ಬಂದ್ಲಲ್ಲ, ಆ ನ್ಯಾಯ ಹೋಯ್ತು ಬಾರು. ಅವಳಿಗೆ ಯಾರು ಅನ್ಯಾಯ ಮಾಡಿದ್ರು ಅವ್ರ ಹೆಸರು ಹೊಂಟೋಯ್ತು. ಹೋಗಿದ್ ಬರೀ ಒಂದ್ ಜೀವ ಅಲ್ಲಪ್ಪ. ಅವಳ ಅಡ್ಡ ಕಾಪಾಡೋಣ ಅನ್ಬಿಟ್ಟು. ನಡಿ ಮಾವ, ಇಲ್ಲಿದ್ರೆ ಆ ವಿಷಯನೇ ನಿನಗೆ ಕಾಡ್ತಿರುತ್ತೆ. ಬನ್ನಿ ಸರ್, ಬನ್ನಿ ಓಡೋಣ. ಮಾವ, ನಮ್ಮನೆ ಲಕ್ಷ್ಮಿನ ನಿಮ್ಮ ಮನೆಗೆ ಒಪ್ಸ್ಬಿಟ್ಟು ಹೋಗುಮ ಅಂತ ಬಂದು ರಸ್ತೆ ನಡಿಬೇಕಾಗಿರೋ ಮನೆನಾಗೆ ಸೂತ್ಕಾಗೋಯ್ತು. ಚಪ್ಪಲಿ ಅಳತೆಗೋಸ್ಕರ ಕಾಲು ಕತ್ತರಿಸ್ಕೊಂಡಂಗಾಗೋಯ್ತು. ಸಂಭ್ರಮ ತುಂಬಿ ತುಳುಕ್ಬೇಕಾಗಿದ್ದು ಈ ಮನೆಯಲ್ಲಿ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ಪಾಪ ಹುಡುಗಿ ಎಷ್ಟು ನೋವು ಅನುಭವಿಸಿದ್ಲೋ ಏನು. ನಮಗಳ ಮನಸ್ಸಿಗೂ ತಡ್ಕೊಳಕ್ಕಾಗ್ತಿಲ್ಲ. ಪ್ರಸ್ತುತ ಶಾಸ್ತ್ರನ ಮುಂದಿನ ಮುಹೂರ್ತ ನೋಡಿ ತಿಳಿಸ್ತೀನಿ ಶಿವು. ಮಾವಯ್ಯ ಹೊಡೋಣ. ಅಣ್ಣ ಜೋಪಾನ ಕಣೋ, ನಟ್ಟಿದ್ನೆಲ್ಲ ಮನ್ಸಿಗೆ ಹಾಕ್ಕೋಬೇಡ. ರತ್ನ ಚೆನ್ನಾಗಿ ನೋಡ್ಕೊ. ರತ್ನ, ನಾವು ಹೋಗಿ ಬರ್ತೀವಿ. ಹುಷಾರು ಕಣವ, ನೋಡಕ್ಕೆ ಆಗಾಗ ಬರ್ತಾ ಇರ್ತೀನಿ. ಹುಷಾರು ಕಲ್ಲ.
ಬರ್ತೀನತ್ತೆ, ಬರ್ತೀನಿ ಮಾವ. ಅಮ್ಮ ರತ್ನ, ನೋಡು, ನೀ ನನ್ನನ್ನು ಮಾತಾಡ್ಸ್ತಿದ್ರು ಪರವಾಗಿಲ್ಲ. ನಾನೇ ನಿನ್ನ ತಾಯಿನೋ ಸತ್ಯ ಮಾತ್ರ ಯಾರೂ ಅಳ್ಸಕ್ಕಾಗಲ್ಲ. ನನ್ನ ಪ್ರೀತಿ ಆಶೀರ್ವಾದ ಸದಾ ನಿನ್ ಮೇಗಿರ್ತದೆ. ನೀನು ಅಷ್ಟೇ ಕಂದ. ಈಗ ನಡೆದಿದ್ದಲ್ಲ ಮನಸ್ಸಿಗೆ ಹಚ್ಕೋಬೇಡ. ಸೌಭಾಗ್ಯ